ದವಸ ಭಂಡಾರಗಳು ಬಲವರ್ಧನೆಗೊಳ್ಳಲು ಸದಸ್ಯರ ಸಹಕಾರ ಮುಖ್ಯವಾಗಿರಬೇಕೆಂದು ಬೇತು ಗ್ರಾಮದ ದವಸ ಭಂಡಾರದ ಅಧ್ಯಕ್ಷ ಕೊಂಡಿರ ಗಣೇಶ್ ನಾನಯ್ಯ ಹೇಳಿದರು. ಬೇತು ಗ್ರಾಮದ ದವಸ ಭಂಡಾರದ ಕಟ್ಟಡದಲ್ಲಿ ನಡೆದ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ನಮ್ಮ ಪೂರ್ವಜರು ಆರಂಭಿಸಿದ ದವಸ ಭಂಡಾರವು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದೆ. ಸಂಘವು ಈಗಾಗಲೇ 220ಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದ್ದು, ಸಂಘವು ಈಗಾಗಲೇ 9 ಲಕ್ಷದವರೆಗೆ ವಹಿವಾಟನ್ನು ನಡೆಸುತ್ತಿದೆ. ಸದಸ್ಯರ ಅನುಕೂಲಕ್ಕಾಗಿ ಸಂಘದಿಂದ ಸಾಲವನ್ನು ನೀಡುತ್ತಾ ಬಂದಿದ್ದು, ಸಾಲ ಪಡೆದುಕೊಂಡವರು ನಿಗದಿತ ಸಮಯಕ್ಕೆ ಮರುಪಾವತಿಸಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನಿರ್ದೇಶಕ ಬೊಳ್ಳೆಪಂಡ ಜಾನ್ ಪೂಣಚ್ಚ ವಾರ್ಷಿಕ ವರದಿ ವಾಚಿಸಿದರು. ಕಾರ್ಯದರ್ಶಿ ಬೊಳ್ಳೆಪಂಡ ಪೆಮ್ಮಯ್ಯ ವಾರ್ಷಿಕ ಲೆಕ್ಕವನ್ನು ಮಂಡಿಸಿದರು. ಈ ಸಂದರ್ಭ ದವಸ ಭಂಡಾರದ ಉಪಾಧ್ಯಕ್ಷ ಕಲ್ಯಾಟಂಡ ರಮೇಶ್ ಚಂಗಪ್ಪ, ನಿರ್ದೇಶಕರಾದ ಕುಟ್ಟಂಜಿಟಿರ ಶ್ಯಾಮ್ ಬೋಪಣ್ಣ, ಕೊಂಡಿರ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಅನ್ಯೋನ್ಯ ಭಾವದಿಂದ ನಾವು ಇರುವ ಅದೇ ನಮ್ಮ ಮೇನ್ ಗುರಿಯಾಗಿದೆ ಇದರಲ್ಲಿ. ಯಾಕೆಂದರೆ ನಮ್ಮ ಈ ಸಣ್ಣ ಒಂದು ಊರಲ್ಲಿ ಎಲ್ಲ ವಿಧದಲ್ಲಿಯೂ ಎಲ್ಲ ಫಂಕ್ಷನಲ್ಲಿಯೂ ಒಳ್ಳೆ ಚೆನ್ನಾಗಿ ನಮ್ಮ ಹೆಸರಿದೆ. ಇದರಲ್ಲಿಯೂ ಕೂಡ ನಮ್ಮ ಹೆಸರು ಬರಬೇಕು ಎಲ್ಲರದ್ದು ಎಂದು ಹೇಳ್ಕೊಂಡು ನಾನು ಒಂದು 4 ಮಾತಾಡಲಿಕ್ಕೆ ಅವಕಾಶ ಕೊಡಿ. ಸಾಲ ಮರುಪಾವತಿ 40 ಜನರು ತಗೊಳ್ಳಿ, 50 ಜನರು ಕೊಡಿ, ಹಣ ಇದೆ. ಸಮಯಕ್ಕೆ ಸರಿಯಾಗಿ ನಮಗೆ ವಾಪಸ್ ಮಾಡಿ, ಸಮಯಕ್ಕೆ ಸರಿಯಾಗಿ ಅದೇ 24 ಗಂಟೆ ಒಳಗೆ ನಿಮಗೆ ಬೇಕಾದ ನಾವು ಚೆಕ್ ವಾಪಸ್ ನಿಮಗೆ ಪುನಃ ಸಾಲ ಮಂಜೂರು ಮಾಡ್ತೇವೆ. ರಾತ್ರಿ 8 ಗಂಟೆವರೆಗೂ ನಾವು ಕೂತ್ಕೊಂಡು ಕೆಲಸ ಮಾಡಿದ್ದೇವೆ. ಇಲ್ಲಿ ಯಾವುದು ನೀವು ಅದಕ್ಕೆ ಇದಿಲ್ಲ. 10,000 ರೂಪಾಯಿ ನಾವು ಕೊಡೋದು ಜಾಸ್ತಿ ಏನಲ್ಲ. ಇನ್ನು ಇನ್ನು ಹಣ ಬೆಳೆದರೆ ನಿಮಗೆ ಪುನಃ ಒಂದು 25,000, 20,000, 10,000 ಮಾಡುವ ತೀರ್ಮಾನ ಮಹಾಸಭೆಗೆ ಬಿಟ್ಟದ್ದು. ಮರಣೀಯ ವಿಚಾರ ಬಹಳ ದೀರ್ಘವಾಗಿ ಚರ್ಚೆ ಆಯಿತು. ಆ ವಿಚಾರ ಎಲ್ಲರೂ ಈ ವರ್ಷದವರ ಅಂತ್ಯಕ್ಕೆ ಅಲ್ಲ, ಈ ತಿಂಗಳವರೆಗೆ ಕಟ್ಬಿಡಿ. ಇವಾಗ ವಿಶೇಷ ಸೂಚಿಯಲ್ಲಿ ನಾವು ನೋಟಿಸಲ್ಲಿ ಹಾಕ್ತೇವೆ. ಆಧಾರ್ ಕಾರ್ಡ್ ವಿಶೇಷ ಸೂಚಿ ಓದ್ಕೊಳ್ಳಿ, ಯಾವುದೆಲ್ಲ ಬೇಕು. ಅರ್ಧ ಜನರದು ಆಧಾರ್ ಕಾರ್ಡ್ ಬೇಕು. ಯಾಕೆ ಎಲ್ಲ ಆಡಿಟಲ್ಲಿ ಆಧಾರ್ ಕಾರ್ಡ್ ಕೇಳ್ತಾರೆ. ಎಲ್ಲಿ ಇವ್ರದ್ದು ಇದು ಸಾಲ ಕೊಡುವಾಗ ಆಧಾರ್ ಕಾರ್ಡ್ ಅಲ್ಲಿ ಅವ್ರದ್ದು ಬಂದಿಲ್ಲ ಅಲ್ಲ. ಟೋಟಲ್ ನಮ್ಮ ಇದರಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲ. ದಯಮಾಡಿ ನೀವು ಈ ತಿಂಗಳ ಒಳಗೆ ಪ್ರತಿಯೊಬ್ಬರು ಸದಸ್ಯರು ಆಧಾರ್ ಕಾರ್ಡ್ ನಮಗೆ ಒಂದು ಕಾಪಿ ಕೊಡಿ. ಮಾಡಲಿಯ ಸದಸ್ಯ ಸಂಖ್ಯೆ 158, ಒಟ್ಟು ಸದಸ್ಯರ ಸಂಖ್ಯೆ 212. 212 ಇನ್ನೊಂದು ಒಂದು 50 ಬರಬೇಕು. ನಮ್ಮ ಇದರಲ್ಲಿ ಬರಬೇಕಾದ್ರೆ ಅದು ಬೇಗ ಬೇಗ ಸಹಿಸುತ್ತ ಮಾಡ್ಕೊಳ್ಳಿ. ಮನನಿಧಿಗೆ ಸೇರ್ಕೊಳ್ಳಿ ದಯಮಾಡಿ. ಇನ್ನು ಬೇರೆ ಹೆಚ್ಚಿನ ವಿಷಯ ಅಂದರೆ ನಮ್ಮ ಶುಚಿತ್ವವನ್ನು ಸರೌಂಡಿಂಗ್ ಇದರಲ್ಲಿ ಎಲ್ಲರದ್ದು ಹಕ್ಕಿದೆ. ಈ ಕಟ್ಟಡಕ್ಕೆ ಈ ಇದನ್ನು ನೀವು ಸ್ಮರಿಸ್ಕೊಳ್ಳಿ. ಯಾವ ರೀತಿ ಮೊದಲಿತ್ತು, ಇವಾಗ ಯಾವ ರೀತಿ ಮುಂದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಬಂದಿದೆ. ಆ ಸರೌಂಡಿಂಗ್ ಏರಿಯಾ ಯಾರಾದರೂ ಕಸ ಹಾಕುವುದು, ಯಾವುದಾದ್ರೂ ಕಡೆಗೆ ಗಾಡಿ ಬರ್ತಾ ಉಂಟು, ಎಲ್ಲರೂ ಅಲ್ಲೆಲ್ಲಿ ಹಾಕಿ ದಯಮಾಡಿ ಅದನ್ನು ಕೇಳ್ಕೊಳ್ತೇನೆ ನಾನು. ಈಗ ನಾವು ನಮ್ಮ FD ವಿಚಾರದಲ್ಲಿ ಫಿಕ್ಸ್ ಡೆಪಾಸಿಟ್ ವಿಚಾರ 65,000 ನಮ್ಮದು. VSS ಅಲ್ಲಿ 50,550 ರೂಪಾಯಿಯಲ್ಲಿ ಇವಾಗ FD ಇದೆ. DCC ಬ್ಯಾಂಕಲ್ಲಿ 53,635, ಇನ್ನೊಂದು FD 1,07,270, ಟೋಟಲ್ 2,26,455 FD ಇದೆ, ಫಿಕ್ಸ್ ಡಿಪಾಸಿಟ್ ಅಲ್ಲಿ ಇದೆ. SB ಅಕೌಂಟಲ್ಲಿ BSS ಬ್ಯಾಂಕಲ್ಲಿ 1,46,473, DCC ಬ್ಯಾಂಕಲ್ಲಿ 1,13,464, ಇನ್ನೊಂದು ಅಲ್ಲಿ DCC ಬ್ಯಾಂಕಲ್ಲಿ 33,000 ಕರೆಂಟ್ ಅಕೌಂಟಲ್ಲಿ ಇದೆ. ಟೋಟಲಿ 2,93,399 ಸಾಲದ ವಿವರ. 34 ಮೆಂಬರಿಗೆ ನಾವು 3,40,000 ರೂಪಾಯಿ ಸಾಲ ಕೊಟ್ಟಿದ್ದೇವೆ. ಅದರಲ್ಲಿ ಸಾಧಾರಣ ಎಲ್ಲ ಇನ್ನು 40 ಜನ 50 ಜನರಿಗೆ ಕೊಡಲಿಕ್ಕೆ ನಮಗೆ ಹಣ ಇದೆ. ಮುಂದೆ ಬನ್ನಿ, ತಗೊಳ್ಳಿ, ಉಪಯೋಗಿಸಿ, ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಿ. ಅದೇ ದಿವಸ ಬೇಕಾದರೆ ನಾವು
ಕೊಡ್ತೇವೆ, ಇದರಲ್ಲಿ ಯಾವ ಸಂಶಯ ಇಲ್ಲ. ಅದೇ ದಿವಸ ಬೇಡ, ಒಂದು ದಿವಸ ಮುಂದೆ ಜನರು ಪಟಾಪಟಿ ಕಟ್ಟಿದ್ರೆ 20 ಜನರಿಗೆ ನಾವು ಕೊಡ್ತೇವೆ. ಟೋಟಲ್ ನಮ್ದು ಇವಾಗ 2,26,455, 2,93,399, 3,40,859,854 ನಮ್ದು ರನ್ನಿಂಗ್ ನಡೀತಾ ಇದೆ. ಅರೌಂಡ್ 9 lakhs ಇದರಲ್ಲಿ ನಡೀತಾ ಇದೆ, ರೊಟೇಟ್ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಮಾಡೋದಾದ್ರೆ ನಿಮ್ಮ ಡೆತ್ ಫಂಡ್ ಇದು ಮಾಡಬೇಕು, ಜಾಸ್ತಿ ಇದು ಮಾಡಬೇಕು. ಸದಸ್ಯರ ಬಂದರೆ ಒಂದು 10 ಲಕ್ಷ 12 ಲಕ್ಷದವರೆಗೆ ಹೋಗುವ ಸಂಭವ ಇದೆ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಸೇರ್ಕೊಳ್ಳಿ. ಎಂಥದ್ದು ಅಲ್ಪ ಸ್ವಲ್ಪ ಅಡಿಗೆ ಸೇವೆ ಮಾಡಿಕೊಂಡು ಎಲ್ಲರೂ ಒಂದು ವಿಶ್ವಾಸದಿಂದ ಈ ಸಮಸ್ಯೆಯನ್ನು ಉದ್ಧಾರ ಮಾಡುವ. ಯಾವ ವಿಷಯವಿದ್ರೂ ಇಲ್ಲಿ ಚರ್ಚೆಗೆ ಮುಂದಕ್ಕೆ ನಾವು ಇದನ್ನು ಬೆಳೆಯುವಾಗೆ ಮಾಡಬೇಕು ಅಂತ ನಾವು ಸದಸ್ಯರ ಒಂದು ತೀರ್ಮಾನ ಇಲ್ಲದೆ, ವಿಶ್ವಾಸವಿಲ್ಲದೆ ನಮಗೆ ಯಾವ ರೀತಿ ಆಡಳಿತ ಮಂಡಳಿಗೆ ಸಾಧ್ಯ ಇಲ್ಲ. ನಾವು ಬರೇ ನಿಮ್ಮನ್ನು ನೋಡ್ಕೊಳ್ಳೋದಲ್ಲದೆ, ಹಣವನ್ನು ನೋಡ್ಕೊಳ್ಳೋದಲ್ಲದೆ, ಯಾವ ರೀತಿ ಕಾನೂನನ್ನು ಪಾಲಿಸಿಕೊಂಡು ಹೋಗುವುದಲ್ಲದೆ ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ನಾನು ಪುನಃ ನಿಮ್ಮನ್ನು ನಿವೇದನೆ ಮಾಡ್ತೇನೆ, ನೀವು ಎಲ್ಲನ್ನು ಸರಿಯಾದ ಸಮಯದಲ್ಲಿ ಕಟ್ಟಿ ಸರಿಯಾದ ಸಮಯದಲ್ಲಿ ತಗೊಳ್ಳಿ. ಇದು ನನ್ನ ಕಡೆಯ ಒಂದು ಆಗ್ರಹ ನಿಮ್ಮಲ್ಲಿ. ಇನ್ನು ಹೆಚ್ಚಿನ ವಿಷಯವಿಲ್ಲ. ಎಷ್ಟು ಸಮಯ ಮಾತಾಡಿ 5,000 ಅಂದರೆ ನಾವು ಈ ತೀರ್ಮಾನದ ಪ್ರಕಾರ 5,000 ರೂಪಾಯಿ ನಾವು ತೀರ್ಮಾನ ಮಾಡಿದ್ದೇವೆ. ಅದು ಇವಾಗೆಲ್ಲ ಶುರು ಮಾಡಿದ್ದು 3 ವರ್ಷ ಆಯ್ತು. ವರ್ಷಕ್ಕೆ ತೆಗಿತೀರಾ? ವರ್ಷಕ್ಕೆ 3 ವರ್ಷ ಕಂಟಿನ್ಯೂಷನ್ ಅನುಮೋದನೆ ಆಗಿದೆ. 3 ವರ್ಷ 3 ವರ್ಷ ಆದ ಮೇಲೆ ಪುನಃ ಮಹಾಸಭೆಯಲ್ಲಿ ನಿಮ್ಮ ಒಪ್ಪಿಗೆ ಇದ್ದರೆ ಆಮೇಲೆ ಒಂದು 2 ವರ್ಷಕ್ಕೆ ಮಾಡಿ. ಯಾಕೆಂದ್ರೆ ಈಗ ಹಣ ಒಟ್ಟಾದರೆ ನಮಗೆ ಇನ್ನು ಹೆಚ್ಚೆಚ್ಚು ನಾವು 5,000ದಿಂದ 10,000ಗೆ ತಕೊಂಡು ಹೋಗ್ಬೋದು. ಈ ರೀತಿಯಾಗಿ 3 ಕಂಟಿನ್ಯೂಸ್ ಆಗಿ ಕೊಡಬೇಕು. ಆಮೇಲೆ ಹಾಗೆಲ್ಲ ಇವಾಗ 21 ವರ್ಷ ವಯಸ್ಸಿನವರು ಇವಾಗ ಡೆತ್ ಫಂಡ್ ಮೆಂಬರ್ ಆಗ್ತಾರೆ. ಹೌದು, 80 ವರ್ಷದವರನ್ನು ತಗೊಳ್ತೀರಾ? ಇಲ್ಲ, ಹಾಗೆ ಅದು ಅವಾಗ ನೀವು 70-80 ವರ್ಷದವರನ್ನು ತಗೊಂಡ್ರು ಅವರಿಗೆ 2 ವರ್ಷ 5,000 ವರ್ಷದ ಮೇಲ್ಪಟ್ಟವರು ಅದಕ್ಕೆ ನನ್ನ ಅಭಿಪ್ರಾಯ ಹೇಗೆಂದ್ರೆ, ವಯಸ್ಸಾದವರನ್ನು ತಗೊಳ್ಳುವಾಗ ಅವರು ಕಟ್ಟಿದ ದುಡ್ಡನ್ನು ಮಾತ್ರ ಕೊಡಿ, ಬೇರೆಯವರಿಗೆ 5,000 ಕೊಡ್ಬೋದು. ಇದು ಕಟ್ಟಿ 1 ವರ್ಷ ತೀರಿ ಹೋದ್ರೆ ಅವರಿಗೆ 5,000 ಕೊಡೋದು ಸರಿಯಲ್ಲ ಅಂತ. ಮೊದಲು ಸ್ಟಾರ್ಟ್ ಮಾಡುವಾಗ ನಾವು ಕಂಟಿನ್ಯೂ 1,500 ತಗೊಳ್ತೀವಿ, ಆಗ 5,000 ರೂಪಾಯಿ ಕೊಡ್ತೀವಿ. ಇವಾಗ ಅಧ್ಯಕ್ಷರೇ, ಇವಾಗ ಜೂಬ್ ಅವರು ಹೇಳಿದ ಮಾತಿಗೆ ನಾನು ಫಂಡ್ಗೆ ಮೆಂಬರ್ ಆದವರು ವರ್ಷ ತಲಾ 500 ರೂಪಾಯಿ 3 ವರ್ಷ ಕಂಟಿನ್ಯೂಸ್ ಕಟ್ಟಬೇಕು. ಕಟ್ಟುವ ಸಮಯದಲ್ಲಿ ಒಂದು ಪಕ್ಷ ಅವರ ಮರಣ ಆಗಿರುತ್ತದೆ, ಅವರಿಗೆ ಕೊಡುವ ಹಣ 5,000ರಲ್ಲಿ ಬಾಕಿ ಉಳಿಕೆ ಹಣವನ್ನು ಹಿಡಿದು ಕೊಡ್ತೇವೆ. ಪೂರ್ತಿ 5,000 ಕೊಡೋದಿಲ್ಲ ಅವರಿಗೆ. ಇನ್ನು 2 ವರ್ಷದ ಬಾಕಿ ಇದ್ರೆ ಆ 1,000 ರೂಪಾಯಿಯನ್ನು ಕಟ್ ಮಾಡಿ ಕೊಡೋದು. ಇದು ಹೀಗೆ ನಾವು ಕೊಡ್ತೇವೆ.